ಗೈಸ್ ಈಗ ಹಿಮಾಚಲಲ್ಲಿ ರಿವರ್ ರಾಫ್ಟಿಂಗ್ ಹೋಗ್ತಿದ್ದೀವಿ ನಾವು. ಇದು ಧಲ್ಲಿ ಲೇಕ್ ಅಂತ ಸಖತ್ತಾಗಿದೆ. ಇಲ್ಲಿ ವ್ಯೂ ನೋಡ್ಬೋದು ಮೇಲ್ಗಡೆ ಎಲ್ಲ. ಈಗ ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು 12 ಕಿಲೋಮೀಟರ್ಸ್ ರೈಡ್ ಇದು. ಸೊ ಗೈಸ್ ನೋಡ್ಬೋದು ಈಗ 8 ಕಿಲೋಮೀಟರ್ಸ್ ಟಚ್ ಮಾಡಿ ಬಂದಿದ್ದೀವಿ ಆ ರಾಫ್ಟಿಂಗ್ ಪಾಯಿಂಟಿಂದ. ನೋಡ್ಬೋದು ಫುಲ್ ಅಡ್ವೆಂಚರಸ್ ಆಗಿದೆ ಇದು. ಆದರೆ ಸೇಫೆಸ್ಟ್ ಇದು, ಯಾಕಂದರೆ ಪೈಲಟ್ ಅವ್ರು ಇರ್ತಾರೆ. ನಾವೇನು ಜಾಸ್ತಿ ಇಲ್ಲಿ ಆಟೋ ಪೈಲಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಗೈಸ್ ಫೈನಲಿ ಈಗ ರಿವರ್ ರಾಫ್ಟಿಂಗ್ ಕಂಪ್ಲೀಟ್ ಆಯಿತು. ಎಲ್ಲರೂ ಬಂದ್ವಿ ಹೊರಗೆ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದ್ದು. ಹಿಮಾಲಯಸಲ್ಲೆಲ್ಲ ಮಾಡಿ ರಾಫ್ಟಿಂಗು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ನೋಡ್ಬೋದು. ಸೊ ಗೈಸ್ ಈಗ ನಾವು ಸ್ಕೀಯಿಂಗ್ ಹೋಗ್ತಿದ್ದೀವಿ ರೋಹ್ಟಾಂಗ್ ಪಾಸಿಗೆ. ನಾವೀಗ ಕರೆಂಟ್ಲಿ ಮನಾಲಿಯಲ್ಲಿದ್ದೀವಿ. ರೋಹ್ಟಾಂಗ್ ಪಾಸಿಗೆ ಹೋಗ್ತಿದ್ದೀವಿ ಸ್ನೋಫಾಲ್ ನೋಡೋಕ್ಕೆ. ಮತ್ತು ಸ್ಕೀಯಿಂಗ್ ಕೂಡ ಮಾಡ್ತೀವಿ. ಇಲ್ಲಿ ನಮ್ಮ ಆಕ್ಸೆಸರೀಸ್ ಇದೆ ನೋಡಿ, ಗ್ಲೌಸು ಮತ್ತು ಸ್ಕೀ ಜಾಕೆಟು. ಸೊ ನೀವು ಏನಾದರೂ ಈ ಲೈನಲ್ಲಿ ಹೋಗ್ತಿದ್ರೆ ಇಲ್ಲಿ ಭಾಳ ಶಾಪ್ ಸಿಗುತ್ತೆ. ಸುಮಾರು ಒಂದು 300 to 400 ಲೈನಲ್ಲೇ ಶಾಪ್ಸ್ ಇದ್ದಾವೆ. ಸೊ ನೀವು ಇಲ್ಲಿ ರೆಂಟ್ ತೊಗೋಬೋದು. 200 ಪರ್ ಜಾಕೆಟ್ ನಿಮಗೆ ಸಿಗುತ್ತೆ ಇಲ್ಲಿ. ಪ್ಲಸ್ ಒಂದು ಗೈಡ್ ಕೂಡ ಬರ್ತಾರೆ. ನೋಡ್ಬೋದು ಇಲ್ಲಿ ವ್ಯೂ ತೋರಿಸ್ತಿದ್ದೀನಿ ನಿಮಗೆ. ಮೇಲ್ಗಡೆ ಅಲ್ಲಿ ಹೋಗ್ತೀವಿ ನಾವೀಗ. ನಾವು ಒಂದು 21 ಕಿಲೋಮೀಟರ್ ದೂರ ಇದ್ದೀವಿ ರೋಹ್ಟಾಂಗ್ ಪಾಸಿಗೆ. ಇಲ್ಲಿ ಮಧ್ಯ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಸೊ ನೋಡಿ ಗೈಸ್ ವ್ಯಾಲೀಸ್ ಹೇಗಿದೆ. ಸುಮಾರು ಒಂದು -1 ಡಿಗ್ರಿ ಇದೆ ಇಲ್ಲಿಗ. ಫುಲ್ಲು ನಡಕ್ತಾ ಇದ್ದೀನಿ, ಚಳಿ, ಕೈಯೆಲ್ಲ ಕೋಲ್ಡ್ ಆಗಿದೆ ಫುಲ್ಲು. ಇಲ್ಲಿ ನೋಡ್ಬೋದು ನೀವು. ವಾವ್, ಅಲ್ಲಿ ನೋಡಿ, ಅಲ್ಲಿ ಸ್ನೋ ಇದೆ ಮೇಲ್ಗಡೆ. ಸಖತ್ತಾಗಿದೆ ಮಾತ್ರ ಕ್ಯಾಮ್ರಾ. ಇಲ್ಲಿ ಸ್ಕೀಯಿಂಗ್ ಮಾಡ್ತಿದ್ವಿ. ಸ್ನೋ ಇದೆ ನೋಡಿ, ಸಖತ್ತಾಗಿದೆ ಇಲ್ಲೆಲ್ಲ. ಅಷ್ಟು ಸ್ಕೀಯಿಂಗ್ ಮಾಡ್ತಿದ್ದಾರೆ. ನಂದು ಫಿನಿಶ್ ಆಯ್ತು, ಈಗ ಜಸ್ಟ್ ಮುಗಿಸಿದ್ವಿ ಸ್ಕೀಯಿಂಗ್ ಮಾಡಿ ನಮ್ಮ ಫ್ಯಾಮಿಲಿ ಎಲ್ಲ. ಸೊ ನೋಡಿ, ಅದು ಟ್ಯೂಬ್ ರೈಡು. ಇಲ್ಲಿ ಇಗ್ಲೂ ಥರ ಏನೋ ಮಾಡ್ತಿದ್ದಾರೆ. ಸೊ ಉಳ್ಕೊಂಡಿದೆ ಇನ್ನೂ ಸ್ನೋ. ನೀವು ಮೇಯಲ್ಲಿ ಬಂದ್ರೂ ಸ್ವಲ್ಪ ಸ್ನೋ ಇರುತ್ತೆ, ಆದರೆ ಏಪ್ರಿಲಲ್ಲಿ ಬಂದರೆ ಇಲ್ಲಿ ಸ್ನೋ ಇರಲ್ಲ. ಸೊ ಗೈಸ್ ಯು ವಿಲ್ ನಾಟ್ ಬಿಲೀವ್, ಇದು ಸಮ್ಮರಲ್ಲಿ ರೋಹ್ಟಾಂಗ್ ಪಾಸು ಫುಲ್ ಸ್ನೋಯಿಂದ ಕವರ್ ಆಗಿದೆ. ಆಲ್ಮೋಸ್ಟ್ ಏಪ್ರಿಲ್ ಎಂಡು ನೋಡಿ. ಇಲ್ಲಿ ಟ್ಯೂಬ್ ವೆಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೊ ಗೈಸ್ ನಾವೀಗ ಅಟಲ್ ಟನಲ್ ಎಂಟ್ರೆನ್ಸಲ್ಲಿ ಇದ್ವಿ, ಫೋಟೋ ಶೂಟ್ ಮಾಡ್ತಿದ್ವಿ. ಸೊ ಇದೊಂದು ಇಂಜಿನಿಯರಿಂಗ್ ಮಾರ್ವಲ್ಲು. ಒಂದು 9 ಕಿಲೋಮೀಟರ್ ಸ್ಟ್ರೆಚ್ ಇದೆ ಒಳಗೆ. ಸೊ ಇದನ್ನು ನೋಡೋಕ್ಕಂತೂ ನೀವು ಇಲ್ಲಿ ಬರಲೇಬೇಕು. ಸ್ಪೆಷಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಒಳಗೆ ಹೇಗಿದೆ ಅಂತ ನೋಡೋಕ್ಕೆ. ಸೊ ಇಲ್ಲಿ ನೋಡ್ಬೇಕು ನೀವು, ಅದೇ ಅಟಲ್ ಟನಲ್ಲು. ಸೊ ಗೈಸ್ ಈಗ ನಾವು ಯಾಕೆ ರೈಡಿಗೆ ಬಂದಿದ್ದೀವಿ ಇಲ್ಲಿ, ರೋಹ್ಟಾಂಗ್ ಪಾಸಿಂದ 20 ಕಿಲೋಮೀಟರ್ಸ್ ಕೆಳಗೆ ಇಳಿದು ಬರಬೇಕು. ಸೊ ಅಲ್ಲಿ ನೋಡಿ 2 ಯಾಕಿದ್ದಾವೆ. ಸೊ ಗೈಸ್ ನಾವೀಗ ಕರೆಂಟ್ಲಿ ಹದಿಂಬಾ ದೇವಿ ಟೆಂಪಲಲ್ಲಿದ್ದೀವಿ. ಸೊ ಇದು ಮನಾಲಿಯ ಮಾಲ್ ರೋಡಿಂದ ಒಂದು 3 ಕಿಲೋಮೀಟರ್ಸ್ ದೂರ ಆಗುತ್ತೆ ನಿಮಗೆ. ಮಾಲ್ ರೋಡ್ ಸೆಂಟ್ರಲ್ಲಿ ಒಂದು ಇಂಡಿಯಾ ಫ್ಲಾಗ್ ಸಿಗುತ್ತೆ, ಅದರಿಂದ ಲೆಫ್ಟ್ ಅಂತ ಹೋಗಬೇಕು. ಸೊ ನಿಮಗೆ ವ್ಯೂ ತೋರಿಸೋದಾದರೆ ಅದೇ
ಹದಿಂಬಾ ದೇವಿ ಟೆಂಪಲ್ ಅಂತ. ಸೊ ಇದರ ಆರ್ಕಿಟೆಕ್ಚರು ಸಖತ್ತಾಗಿದೆ ಗುರು. ಟಿಬೆಟಿಯನ್ ಮೊನಾಸ್ಟ್ರಿ ಮೇಲೆ ಬೇಸ್ಡ್ ಆಗಿದೆ ಇದರ ಆರ್ಕಿಟೆಕ್ಚರು. ಸೊ ಇದೊಂದು ಇಲ್ಲಿಯ ಫೇಮಸ್ ಜಾಗ ಮನಾಲಿಯ. ಸೊ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ನೋಡಿ ಎಷ್ಟು ಕ್ರೌಡೆಡ್ ಆಗಿದೆ ಇಲ್ಲಿ, ಪ್ರತಿಯೊಬ್ಬರು ಇಲ್ಲಿ ವಿಸಿಟ್ ಮಾಡ್ತಾರೆ. भाई ठीक है भाई नॉर्मल मेरा खोल ले तू ही मार पड़े ना वो तू ट्राई टेक अप प्राण मस्त खोल मेरा दौड़ भाई लात मार भाई. ಸೊ ಗೈಸ್ ಫೈನಲಿ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯ್ತು. ಈಗ ಇದು ಹೋಟೆಲ್ ವೈಲ್ಡ್ ರೋಸ್ ಅಂತ. ಸೊ ಇಲ್ಲೇ ವ್ಯೂ ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಮನಾಲಿ ಇದು. ಸೊ ನೋಡ್ಬೋದು ಇಲ್ಲೇ ವ್ಯೂ. ಅಲ್ಲಿ ನೋಡಿ ಸ್ನೋ ಇದೆ ಪೂರ್ತಿ, ಅದೇ ರೋಹ್ಟ್ಯಾಂಗ್ ಪಾಸು. ಸೊ ನಾನು ಸೊ ನೋಡ್ಬೋದು ಇದೇ ಇದರ ಕಾರಿಡೋರು.